ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಥಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಶುಗರ್ ಇರೋರೆಲ್ಲ ಇದನ್ನ ಆರಾಮಾಗಿ ತಿನ್ಬೋದು. ಅದೇ ರೀತಿ ನೀವು ಟಿಫಿನ್ ಬಾಕ್ಸಿಗೆ ಕೂಡ ನೀವು ಮಾಡ್ಕೊಡೋದಾದ್ರೆ ತುಂಬಾ ಒಳ್ಳೇದಾಗ್ತದೆ. ಒಮ್ಮೆ ಟಿಫಿನ್ ತೆಗೆಯುವಾಗ ಗಮ್ ಅಂತ ಪರಿಮಳ ಬರ್ತದೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಅಕ್ಕಿಯನ್ನ ತಕೊಂಡಿದ್ದೇನೆ. 1 ಕಪ್ನಷ್ಟು ಅಕ್ಕಿ ತಕೊಂಡಿದ್ದೇನೆ. ಇದು ಸೋನಾ ಮಸೂರಿ ಅಕ್ಕಿ. ಅಥವಾ ನೀವು ಬಾಸುಮತಿ ರೈಸ್ ಕೂಡ ತಗೋಬಹುದು. ಅದನ್ನೊಂದು 10 ನಿಮಿಷ ಮೊದಲೇ ನೀರಲ್ಲಿ ನೆನೆ ಹಾಕಬೇಕು. ತಣ್ಣೀರಲ್ಲೇ ನೆನೆ ಹಾಕಿ ಸಾಕು. ನೆನೆ ಹಾಕ್ಕೊಂಡ್ರೆ ಬೇಗ ಬೇಯ್ತದೆ ಅಂತ. ಈಗ ಇದನ್ನ ಬದಿಗಿಡಿ. ನಂತರ ನಾವೀಗ ಮಸಾಲೆಯನ್ನ ರುಬ್ಕೊಳ್ಬೇಕು. ಇಲ್ಲಿ ಮಸಾಲೆಗೆ 3 ಹಸಿಮೆಣಸನ್ನ ತಗೊಂಡಿದ್ದೇನೆ. ಅದೇ ರೀತಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ತುಂಡು ಶುಂಠಿ. ನಂತರ ಇದಕ್ಕೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೇನೆ. ಅಂದ್ರೆ ಒಂದು ಮುಷ್ಟಿಯಷ್ಟು. ಒಂದು ಕಾಲು ಭಾಗದಷ್ಟು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ನೀರು ಮಾಡ್ಕೊಳ್ಬೇಕಂತಿಲ್ಲ. ಈಗ ರುಬ್ಕೊಂಡಾಗಿದೆ. ಇದನ್ನ ಬದಿಗಿಡಿ. ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೇನೆ ನೋಡಿ. ಇದನ್ನ ಏನು ಕಟ್ ಮಾಡ್ಬೇಕಂತಿಲ್ಲ. ಚೆನ್ನಾಗಿ ತೊಳೆದು ಎಲೆಯನ್ನ ಬಿಡಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ದಂಟಾದ್ರೆ ಓಕೆ. ಹಾಗೆ ಕುಕ್ಕರನ್ನ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಗರಂ ಮಸಾಲ ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿಯನ್ನ ಹಾಕಿ ಸ್ವಲ್ಪ ಬಿಸಿ ಆಗುವವರೆಗೆ ಕಾಯಿರಿ. ನಂತರ ಇಲ್ಲಿ ಒಂದು ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕೆಂಪಗಾಗ್ಬೇಕಂತಿಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಈಗ ಒಳ್ಳೆಯದನ್ನ ಫ್ರೈ ಮಾಡ್ಕೊಳ್ಳುವ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೀಗ ನಾವು ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ ಅದನ್ನ ಹಾಕೋಬೇಕು. ಇಲ್ಲೀಗ ನಾನು ಎಲ್ಲ ರುಬ್ಬಿಟ್ಕೊಂಡ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದನ್ನ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಹಸಿ ವಾಸನೆ ಇರ್ತದೆ, ಅದೆಲ್ಲ ಹೋಗ್ಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಇದು ದಿಢೀರ್ ಅಂತ ನಿಮ್ಗೆ ಟಿಫಿನ್ ಬಾಕ್ಸಿಗೆ ಬೆಳಿಗ್ಗೆ ಮಾಡ್ಲಿಕ್ಕೆ ಆಗ್ತದೆ. ಹೆಚ್ಚು ಕಷ್ಟ ಕೂಡ ಇಲ್ಲ. ಹಾಗೆ ರುಚಿ ಕೂಡ ಒಳ್ಳೇದಿರ್ತದೆ. ಮೇಥಿ ಸೊಪ್ಪಂದ್ರೆ ಮಕ್ಕಳೆಲ್ಲ ತಿನ್ನುವುದಿಲ್ಲ. ಈ ರೀತಿ ಮಾಡ್ಕೊಟ್ರೆ ತಿಂತಾರೆ. ಇಲ್ಲಿ ನಾನು ಒಂದು ಟೊಮೆಟೊವನ್ನು ಕೂಡ ನೋಡಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಚಿಕ್ಕ ಚಿಕ್ಕದಾಗಿ ಮಾಡಬೇಕಂತಿಲ್ಲ. ಸಾಧಾರಣ ಕಟ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಟೊಮೆಟೊ ಕೂಡ ಒಳ್ಳೆ ಫ್ರೈ ಆಗಲಿ. ಎಲ್ಲವೂ ಮೆತ್ತಗೆ ಆಗಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಯಾವುದೇ ತರಕಾರಿಯನ್ನು ಕೂಡ ನೀವು ಸೇರಿಸ್ಬೋದು. ಇಲ್ಲಿ ನೋಡಿ ಹಸಿ ಬಟಾಣಿ. ಇದನ್ನು ಕೂಡ 1 ಕಪ್ನಷ್ಟು ನಾನು ಹಾಕ್ಕೊಂಡಿದ್ದೇನೆ. ನೀವು ಕಾರ್ನ್ ಇದ್ರೆ ಅದನ್ನು ಹಾಕ್ಬೋದು. ಬೆಲ್ ಪೆಪ್ಪರ್ ಇದ್ರೆ ಅದನ್ನು ಹಾಕ್ಬೋದು. ನಿಮಗೆ ಯಾವ್ದು ಇಷ್ಟ ಆಗ್ತದೆ. ಪನ್ನೀರ್ ಕೂಡ ಇದಕ್ಕೆ ಸೇರಿಸ್ಬೋದು. ಹಾಗೆ ಇಲ್ಲಿ ನೋಡಿ 1 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ. ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಇನ್ನೊಂದು ಸ್ಪೂನನ್ನ ಹಾಕೋಬಹುದು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆಗಿದೆ ಈಗ. ಬಿಡಿಸಿಟ್ಟ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕಿ. ನೀವು ಎಷ್ಟು ಸೊಪ್ಪು ಹಾಕಿದ್ರೂ ಒಳ್ಳೇದಾಗ್ತದೆ. ಇಲ್ಲಿ ನಾನು 1 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೇನೆ. ಅಂದ್ರೆ ಸೊಪ್ಪನ್ನು ಮಾತ್ರ ಹಾಕ್ತೇನೆ. ದಂಟನ್ನ ಹಾಕ್ತಾ ಇಲ್ಲ. ಸೊಪ್ಪನ್ನು ಮಾತ್ರ ಹಾಕಿ ದಂಟು ಬೆಳೆದಿದ್ರೆ ಬಾಯಿಗೆಲ್ಲ ಸಿಗ್ತದೆ. ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರ್ತದೆ. ಎಲ್ಲ ಅಂದ್ರೆ ಎಲೆ ಕೂಡ ಬಾಡಬೇಕು. ಆ ತರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಉಪ್ಪನ್ನ ಸೇರಿಸ್ಕೊಳ್ಳುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ತೇನೆ. 1 ಕಪ್ಪಿಗೆ 1/4 ಕಪ್ಪು ನೀರು. ನೋಡಿ ಈಗ ನೀರನ್ನ ಸೇರಿಸ್ಕೊಳ್ತಿದ್ದೇನೆ. ನೀರನ್ನು ಹಾಕಿದ ನಂತರ ನೀವು ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಟೇಸ್ಟ್ ಕೂಡ ನೋಡ್ಕೊಳ್ಳಿ. ಉಪ್ಪು ಸಾಕಾಗತ್ತಿದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಖಾರ ಸಾಕಾಗ್ತಿದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ನಾನಂತೀಗ ಟೇಸ್ಟ್ ನೋಡ್ತಾ ಇದ್ದೇನೆ. ಎಲ್ಲವೂ ಸರಿಯಾಗಿದೆ. ಈಗ ಇದಕ್ಕೆ ಒಂದು ಕುದಿ ಬರಬೇಕು. ಅಂದ್ರೆ ನೀರು ಸ್ವಲ್ಪ ಕುದಿ ಬರಲಿ. ನಂತರ ನೀವು ಅಕ್ಕಿಯನ್ನ ಹಾಕೊಳ್ಬಹುದು. ಅಕ್ಕಿಯನ್ನ ತೊಳೆದು ನೀರೆಲ್ಲ ಬಸ್ದಿಡ್ಬೇಕು. ಈಗ ನೋಡಿ ಹಾಕ್ತಾ ಇದ್ದೇನೆ ಅಕ್ಕಿಯನ್ನ. ಬಸ್ದಿಟ್ಟ ಅಕ್ಕಿಯನ್ನ ಹಾಕ್ತಾ ಇದ್ದೇನೆ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ. ಒಮ್ಮೆಲೆ ಮುಚ್ಚಲಿಕ್ಕೆ ಹೋಗ್ಬೇಡಿ ಮುಚ್ಚಳ. ಒಂದೆರಡು ನಿಮಿಷ ಆದ್ರೂ ಹಾಗೆ ಇರ್ಲಿ. ಒಳ್ಳೆ ಕುದಿ ಬಂದ ನಂತರ ಮುಚ್ಚಳವನ್ನ ಮುಚ್ಚಿ 2 ವಿಸಿಲ್ ವರೆಗೆ ಇದನ್ನ ಕೂಗಿಸಿ. ಈಗ 2 ವಿಸಿಲ್ ಕೂಡ ಬಂದಿದೆ. ನೋಡುವ ಹೇಗಾಗಿದೆ ಅಂತ. ನೋಡಿ ನಾನಿಲ್ಲಿ ಮುಚ್ಚಳವನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಪರಿಮಳ ಅಂತೂ ಸೂಪರ್. ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಖಂಡಿತ ಇಷ್ಟ ಆಗ್ತದೆ.
ಮೆಂತೆ ಸೊಪ್ಪಿನ ಪಲ್ಯ ಎಲ್ಲ ತಿಂತಿಲ್ಲ ಮಕ್ಕಳು. ಈ ತರ ಮಾಡ್ಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಇದಕ್ಕೇನಾದ್ರೂ ಬಜ್ಜಿ ಬೋಂಡ ಸೈಡ್ ಡಿಶ್ ಆಗಿ ಮಾಡ್ಕೊಟ್ರೆ ಅಂತೂ ಹೇಳೋದೇ ಬೇಡ. ಆರಾಮಾಗಿ ಇದನ್ನ ತಿಂತಾರೆ. ಮೇಲ್ಗಡೆ ನೋಡಿ ನಾನೀಗ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತೇನೆ. ನೀವು ಫಸ್ಟಿಗೆ ತುಪ್ಪವನ್ನ ಆಡ್ ಮಾಡೋದಕ್ಕಿಂತ ಬೆಂದ ನಂತರ ನೀವು ಓಪನ್ ಮಾಡಿದ ನಂತರ ನೀವು 1 ಸ್ಪೂನ್ ತುಪ್ಪ ಹಾಕೊಂಡು ತಿಂದು ನೋಡಿ. ಸೂಪರ್ ಆಗಿರ್ತದೆ. ಘಮ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನಾನಂತೂ ಈಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ ಎಲ್ಲವನ್ನ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಅಥವಾ ನೀವು ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಡಿ. ಮಕ್ಕಳು ಹೇಗೆ ಖಾಲಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ, ಅಷ್ಟು ಸೂಪರ್ ಆಗಿರ್ತದೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.